ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅನ್ನುವಂಥದ್ದು ಗಾದೆ ಮಾತು. ಈ ಗಾದೆ ಮಾತು ಮಾಜಿ ಸಚಿವ KN ರಾಜಣ್ಣ ಅವರಿಗೆ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ. ಮತಗಳ್ಳತನದ ಬಗ್ಗೆ, ಸ್ವಪಕ್ಷದ ಬಗ್ಗೆಯೇ ಮಾತನಾಡಿ ಈಗ ಮಂತ್ರಿ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಭವಿಷ್ಯ ನುಡಿದಿರುವಂತಹ ರಾಜಣ್ಣ ಅವರಿಗೆ ತಮ್ಮ ಭವಿಷ್ಯವೇ ಈ ರೀತಿಯಾಗಿ ಕಮರಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಬೆಳಗ್ಗೆ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಯವರಿಗೆ ಫೋನ್ ಮಾಡಿದರು. ಮಧ್ಯಾಹ್ನ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ಸಂಜೆ ಆಗ್ತಿದಂತೆ ಸಿಗ್ತಾದ ರಾಜಣ್ಣ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. 100% प्रूफ इस प्रकार से बेंगलोर चुनाव चोरी किया राज्य राजकीय आने शुरू ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಪದೇ ಪದೇ ಹೇಳಿಕೆ ಕೊಡ್ತಿದ್ರು ಸಹಕಾರ ಸಚಿವ KN ರಾಜಣ್ಣ. ಈಗ ಅದೇ ರಾಜಣ್ಣ ಸಚಿವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಮಧ್ಯಾಹ್ನ 2:30 ಸುಮಾರಿಗೆ ಸಚಿವ ಸ್ಥಾನದಿಂದಲೇ ಸರ್ಕಾರ ಕಿತ್ತು ಹಾಕಿದೆ. ರಾಜಣ್ಣನನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಅಂತ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಂದಿತ್ತು. ಹೀಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ KN ರಾಜಣ್ಣರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದ್ರು. ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ತಾವೇ ಆಡಿದ ಮಾತು ಈಗ ರಾಜಣ್ಣನವರ ಮಂತ್ರಿ ಸ್ಥಾನವನ್ನೇ ಕಿತ್ಕೊಂಡಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಮ್ದೇ ಸರ್ಕಾರ ಇದ್ದಿದ್ದು. ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು, ನಮ್ದೇ ಸರ್ಕಾರ ಇರುವಾಗ ಮಾಡಿರೋದು. ನಮ್ಮಲ್ಲೂ ಲೋಪ ಆಗಿದೆ. ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಸುಳ್ಳೇನಿಲ್ಲ. ಇವಾಗ ನಾವು ಹೇಳೋದನ್ನ ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. 4 ದಿನದ ಹಿಂದಷ್ಟೇ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಹೋರಾಟ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್, ಸಚಿವರು, ಸಂಸದರು, ಶಾಸಕರು ಹಾಗೂ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪ್ರತಿಭಟಿಸಿದ್ದರು. ಬಿಜೆಪಿಯಿಂದ ಮತಗಳ್ಳತನ ಆಗಿದೆ, ಮೋದಿ ಪ್ರಧಾನಮಂತ್ರಿ ಆಗಿದ್ದು ವೋಟ್ ಚೋರಿ ಮೂಲಕ ಅಂತ ಆರೋಪಿಸಿದ್ರು. ಮತಗಳ್ಳತನ ಆಗಿದೆ ಅಂತ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರಕ್ಕೆ ತನಿಖೆಗೂ ಸೂಚಿಸಿದ್ರು. ಆದರೆ ಅದೇ ದಿನ ಸಚಿವ ರಾಜಣ್ಣ ಮತಗಳ್ಳತನದ ಬಗ್ಗೆ ವಿವಾದ ಎಬ್ಬಿಸಿದ್ರು. ವೋಟ್ ಅಕ್ರಮ ಆದಾಗ ನಮ್ಮದೇ ಸರ್ಕಾರ ಇತ್ತು, ನಮ್ಮ ಪಕ್ಷದ ಲೋಪಾನೂ ಇದೆ, ನಮಗೆ ಅವಮಾನ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲಿ ಮತಗಳ್ಳತನ ಪ್ರಕರಣ ಹಿಡಿದು ರಾಹುಲ್ ಗಾಂಧಿ ತೀವ್ರ ಸ್ವರೂಪದ ಹೋರಾಟ ಮಾಡುತ್ತಿದ್ರೆ, ಈ ಕಡೆ KN ರಾಜಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗೋ ಹೇಳಿಕೆ ಕೊಟ್ಟಿದ್ರು. ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನ ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು, ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ರಾಜಣ್ಣ ಆಡಿದ ಮಾತಲ್ಲಿ ಸತ್ಯವಿದ್ರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೋರಾಟವನ್ನೇ ಅಣುಕಿಸುವಂತಾಯಿತು. ರಾಜಣ್ಣ ಹೇಳಿಕೆ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಬೆಂಗಳೂರು ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿ ಸುರ್ಜೇವಾಲಾ ಅವರಿಗೆ ದೂರು ಸಲ್ಲಿಸಿತ್ತು. ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರ ಗಮನಕ್ಕೂ ತಂದಿದ್ರು. ಇನ್ನೊಂದು ಕಡೆ ಬಿಜೆಪಿ ಅವರು ರಾಜಣ್ಣ ಹೇಳಿಕೆ ಹಿಡಿದು ಕಾಂಗ್ರೆಸ್ ನಾಯಕರನ್ನೇ ಟೀಕಿಸೋಕೆ ಶುರು ಮಾಡಿದ್ರು. ಇದು ಸಹಜವಾಗೇ ದೇಶಾದ್ಯಂತ ವೋಟ್ ಚೋರಿ ಆಗಿದೆ ಅಂತ ಹೋರಾಟ ಮಾಡುತ್ತಿದ್ದ ಹೈಕಮಾಂಡ್ ನಾಯಕರ ಪಿತ್ತ ನೆತ್ತಿಗೇರಿಸಿತು. ಹಾಗಾಗಿನೇ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದಲೇ ವಜಾ ಮಾಡಿ ಹಾಕಿದೆ. ಸಿಎಂಗೆ ಫೋನ್ ಮಾಡಿ ರಾಜಣ್ಣ ವಜಾಗೆ ವರಿಷ್ಠರ ಸೂಚನೆ. ಬೆಳಿಗ್ಗೆ 10:40 ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಮಂಡಲ ಅಧಿವೇಶನಕ್ಕೆ ಕಾರಲ್ಲಿ ಬಂದ್ರು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಕಾರಲ್ಲಿ ಫೋನ್ನಲ್ಲೇ ಮಾತಾಡ್ಕೊಂಡು ಬಂದ್ರು. ಆ ಫೋನ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಬಂದಿತ್ತು. ಸಚಿವ ಸ್ಥಾನದಿಂದ ಇವತ್ತೇ ರಾಜಣ್ಣನನ್ನ ವಜಾ ಮಾಡಿ ಅಂತ ಸುರ್ಜೇವಾಲಾ ಸಂದೇಶ ರವಾನಿಸಿದ್ರು. ಕಾರಲ್ಲೇ ಕೂತ್ಕೊಂಡು ಸಿಎಂ ಸಿದ್ದರಾಮಯ್ಯ ರಾಜಣ್ಣನನ್ನ ವಜಾ ಮಾಡಬೇಕಾ, ಯಾಕೆ, ಏನಾಯ್ತು ಅಂತೆಲ್ಲ ವಿವರಣೆ ಪಡ್ಕೊಂಡ್ರು. ಕೊನೆಗೆ ಸುರ್ಜೇವಾಲಾ ಅವರನ್ನು ಮನವೊಲಿಸೋ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ. ರಾಜಣ್ಣ ಮಿನಿಸ್ಟರ್ ಸ್ಥಾನಕ್ಕೆ ಇವತ್ತೇ ರಿಸೈನ್ ಕೊಡಬೇಕು ಅಂತ ಸ್ಪಷ್ಟ ಸಂದೇಶ ಸಿದ್ದರಾಮಯ್ಯರಿಗೆ ರವಾನಿಸಿದ್ರು. ಹೈಕಮಾಂಡ್ ಆದೇಶದಂತೆ ರಾಜೀನಾಮೆ ಕೊಟ್ಟ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಸಚಿವ ರಾಜಣ್ಣಗೆ ಎಲ್ಲಾ ವಿಷಯ ಮುಟ್ಟಿಸಿದ್ರು. ವಿಧಾನಸೌಧಕ್ಕೆ ರಾಜಣ್ಣನೂ ಬಂದ್ರು. ಸಿಎಂ ಭೇಟಿ ಮಾಡ್ತೀನಿ, ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಮಾಧ್ಯಮಗಳ ಎದುರು ಗರಂ ಆದ್ರು. ಆಮೇಲೆ ಏನೇನ್ ಚರ್ಚೆ ಆಯ್ತೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿದ್ರು ಮುಖ್ಯಮಂತ್ರಿ ಅವರನ್ನ ರಾಜಣ್ಣ ಭೇಟಿ ಮಾಡಲಿಲ್ಲ. ರಾಜಣ್ಣ ಕುರ್ಚಿ ಉಳಿಸಲು ಸಿಎಂ ಪ್ರಯತ್ನವೆಲ್ಲ ಫೇಲ್. ಹೈಕಮಾಂಡ್ ಆದೇಶ ಬಂದ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಇಬ್ಬರೇ 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು.
ರಾಜಣ್ಣ ರಾಜೀನಾಮೆ ತಗೊಂಡ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಹೇಗಾದ್ರೂ ಮಾಡಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋಣ ಅಂತ ನಿರ್ಧಾರಕ್ಕೆ ಬಂದ್ರು. ಇದೇ ಟೈಮಲ್ಲೇ ಮುಖ್ಯಮಂತ್ರಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಭೈರ್ತಿ ಸುರೇಶ್ ಕೂಡ ಬಂದ್ರು. ಆಮೇಲೆ ದೆಹಲಿ ನಾಯಕರಿಗೂ ಫೋನ್ ಮಾಡಿ ಮನವೊಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ರು. ಆದ್ರೆ ಯಾವುದೂ ಫಲ ಕೊಡ್ಲಿಲ್ಲ. ಒಂದು ಕಡೆ ಸಿಎಂ ಮೀಟಿಂಗ್ ಮಾಡ್ತಿದ್ರೆ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆದ್ರೆ ಯಾವುದೂ ಫಲ ಕೊಡ್ಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟು ಇನ್ನೊಂದು ಕಡೆ ವಿಧಾನಸಭೆ ಅಧಿವೇಶನಕ್ಕೂ ಬಂದ್ರು. ಸಚಿವರು ಕೂರುವ ಜಾಗದಲ್ಲೇ ಕೂತ್ರು. ಆಗ ಸದನದಲ್ಲೂ ಬಿಜೆಪಿ ನಾಯಕರು ಸಿಟ್ಟಾದ್ರು. ರಾಜಣ್ಣ ಮಂತ್ರಿಸ್ಥಾನ ಕಳ್ಕೊಂಡಿದ್ದು ಸದನಕ್ಕೆ ಬಂದು ಸಚಿವರು ಕೂರುವ ಜಾಗದಲ್ಲಿ ಕೂತಿರೋದು ಸರಿಯಲ್ಲ ಅಂತ ಪ್ರಶ್ನಿಸಿದ್ರು. ಸಚಿವ ಎಚ್.ಕೆ. ಪಾಟೀಲ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಸಿಎಂ ಬಂದು ಹೇಳಿದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸುಮ್ನಿರಿ ಅಂದ್ರೂ ಬಿಜೆಪಿ ಅವರು ಪಟ್ಟು ಬಿಡ್ಲಿಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿಕೆ ಕೊಡಿ, ಇಲ್ಲ ಅಂದ್ರೆ ರಾಜಣ್ಣರನ್ನ ಸಚಿವರು ಕೂರೋ ಜಾಗದಿಂದ ಎಬ್ಬಿಸಿ ಅಂತ ಪಟ್ಟು ಹಿಡಿದಾಗ ರಾಜಣ್ಣನು ಎದ್ದು ನಿಂತು ಗರಂ ಆದ್ರು. ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರದು. 2 ಗಂಟೆ ಆಗಿದೆ. ನಾವು ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. ಸಸ್ಪೆಂಡ್ ಮಾಡಿದ್ದೀರಾ, ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ ಅವ್ರು ಅಲ್ಲಿ ಕೂತ್ಕೊಂಬಾರದು. ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ನಿಜ ನಿಜ ನಿಜ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ಅವರು ನೀವು ಹೆಂಗ್ ಕೂತಿದ್ದೀರಾ, ಇಲ್ಲಿ ಹೆಂಗ್ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ವಿಧಾನಸಭೆ ಒಳಗೆ ಇಷ್ಟೆಲ್ಲ ಗಲಾಟೆಗಳಾಗ್ತಿದ್ದಾಗಲೇ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಲಾಗಿದೆ ಅಂತ ರಾಜಭವನಕ್ಕೂ ಪತ್ರ ಕಳಿಸಿಕೊಟ್ರು. ರಾಜಭವನದಿಂದಲೂ ಕೆಎನ್ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಿರುವ ಆದೇಶವನ್ನ ಅಂಗೀಕರಿಸಲಾಗಿದೆ ಅಂತ ಸಂಜೆ 5 ಗಂಟೆ ಸುಮಾರಿಗೆ ಅಧಿಕೃತವಾಗಿ ಖಚಿತವಾಯಿತು. ಹೈಕಮಾಂಡ್ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನ ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ ಇದು. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಒಂದು ಕಡೆ ರಾಜಣ್ಣರನ್ನ ಸಹಕಾರ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದೆ ಸರ್ಕಾರ. ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪವೇ ಸುಳ್ಳು, ಈ ಸತ್ಯವನ್ನ ರಾಜಣ್ಣ ಹೇಳಿದ್ದಕ್ಕೆ ಅವರ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯ ಹೇಳೋರಿಗೆ ಬೆಲೆ ಇಲ್ಲ ಅಂತೆಲ್ಲ ವಾಕ್ಸಮರ ಶುರು ಮಾಡಿದ್ದಾರೆ. ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು, ಅದು ಟುಸ್ ಪಟಾಕಿ ಆಗೋಯ್ತು. ಈಗ ರಾಜಣ್ಣ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ಅದಕ್ಕೆ ತಲೆದಂಟ. ಸತ್ಯವನ್ನ ಕೇಳೋದಕ್ಕೆ ಇಚ್ಛೆ ಪಡದೇ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಅವರ ಬೇಷರತ್ತಾಗಿ ಅವರ ರಾಜೀನಾಮೆನ ಪಡೆದುಕೊಂಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಕಾಂಗ್ರೆಸ್ನಲ್ಲಿ ಯಾರು ಸತ್ಯ ಹೇಳ್ತಾರೋ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಸಾಬೀತಾಯಿತು. ಕಾಂಗ್ರೆಸ್ನಲ್ಲಿ ಸತ್ಯ ಹೇಳೋಕೆ ಅವಕಾಶ ಇಲ್ಲ. ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ವಾಲ್ಮೀಕಿ ಸಮಾಜದ ನಾಯಕ, ಸಹಕಾರಿ ಧುರೀಣ ರಾಜಣ್ಣವರ ತಲೆದಂಡ. ಪ್ರತಿಪಕ್ಷದವರು ಏನಾದರೂ ಹೇಳಲಿ, ಸಹಕಾರ ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಕಿತ್ತು ಹಾಕಲಾಗಿದೆ. ರಾಜಣ್ಣನವರನ್ನ ವಜಾ ಮಾಡಿದ್ದು ರಾಜಣ್ಣ ವಿರೋಧಿಗಳಿಗೆ ಖುಷಿ ಕೊಟ್ಟಿದ್ರೆ, ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ದ ರಾಜಣ್ಣ ಸಂಪುಟದಿಂದಲೇ ಕಿಕ್ಔಟ್ ಆಗಿರೋದು ಸಿಎಂಗೂ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಏನೇ ಆಗಲಿ, ಪಕ್ಷದ ನಿಯಮ ಮೀರಿದ್ರೆ, ಶಿಸ್ತು ಮೀರಿ ನಡ್ಕೊಂಡ್ರೆ ಯಾರಿಗೂ ಉಳಿಗಾಲವಿಲ್ಲ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರಿಗೂ ಸ್ಪಷ್ಟವಾಗಿ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.